ಪ್ಯಾನ ಮಾತಾಡ್ತಿದ್ದಾರೆ, ಮಾತಾಡಲಿ. ಇದೊಂದು ಸಮಾನ ಮನಸ್ಸಿಗೆ ಸವಾಲಿದು. ಯಾಕಪ್ಪ ಅಂತಂದ್ರೆ ನಿಧಾನಕ್ಕೆ ನಮ್ಮ ಜಾರಿಗಳ ಸಹೋದರರು ಇಲ್ಲಿ ಜಾತಿದ ನಾವು ಮಾತಾಡಬಾರ್ದು. ಆದರೂ ಈ ಅಹಿಂದ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅವರು, ಮತ್ತು ಮಾಡಬೇಕಾಗಿದ್ದದು. ಯಾಕಂದರೆ ಯಾವುದನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಯಾರನ್ನೂ ತಡೆದಿಲ್ಲ. ಕಾಲನೆಲ್ಲ ಶುದ್ಧ ಮಾಡ್ತದೆ. ನೋಡ್ರಿ, ನಮ್ಮಲ್ಲಿ ಮಹನೀಯರಿಂದ ಮಹಾತ್ಮರಿಂದ ಸಾಕಷ್ಟು ಬದಲಾವಣೆ ಅದು. ಜಾತಿ ಪದ್ಧತಿ ಮೇಲೆ ಹೊಡೆದು ಬಿದ್ದು ಇಲ್ಲಂತಲ್ಲ, ಭಾಳ ಹೋರಾಟ ಮಾಡಿದರು. ಕಬೀರದಾಸರಾಗಿರ್ಬೋದು, ನಮ್ಮ ಬಸವಣ್ಣವರಾಗಿರ್ಬೋದು, ಅನೇಕರು, ಅಂಬೇಡ್ಕರ್ ಆಗಿರ್ಬೋದು, ಎಲ್ಲರೂ, ಗಾಂಧೀಜಿಯವರಾಗಿರ್ಬೋದು, ಇನ್ನೂ ಅನೇಕರು, ಸಾವಿರಾರು ಜನ ಮಹಾತ್ಮ ಪ್ರಯತ್ನ ಮಾಡಿ ಜಾತಿ ಬೇಡಪ್ಪ ಎಲ್ಲ ಸಮಾನರು ಅಂತ ಹೇಳಿದರು, ಮಾರ್ಕ್ಸ್ ಹಿಡ್ಕೊಂಡು. ಆದರೂ ಅದು ಆಗಿರಲಿಲ್ಲ. ಆದರೆ ಒಂದು ಸಾಮಾನ್ಯ ಚಹಾದ ಅಂಗಡಿ, ರೈಲ್ವೆ, ಬಸ್ಸ, ಇವು ನಮಗೆ ನೋಡೋದು ಸಾಮಾನ್ಯ ವೈಜ್ಞಾನಿಕ ವೈಬಳಂತ. ಇವು ಎಷ್ಟು ನಮ್ಗೆ ಚೇಂಜ್ ಮಾಡಿದ್ವಿ ಅಂದ್ರೆ, ಬಸ್ನಾಗ ಕುಳಿತಿರ್ತೀವಿ, ನಮ್ಮ ಬದಿಗೆ ಬಂದಂದ್ರೆ ಯಾವ ಜಾತಿಯವ್ರಿಗೆ ಗೊತ್ತಾಗೋದಿಲ್ಲ. ಬಂದು ಕೂಡ್ತಾರೆ, ಮುಟ್ಟು ಚಟ್ಟು ಹೋಗಿಬಿಡ್ತಲ್ಲ. ಸಹಜವಾಗಿನ ಈ ಸಂಪ್ರದಾಯ ಮುರುಕೋದು ನೋಡಿ ಚಾದ ಅಂಗಡಿ ರೀ, ಯಾವ ಜಾತಿಯವ್ರು ಬಂದಿರ್ತಾರೋ, ಯಾರು ಕುಲ್ತಾರೋ ಬಂದಿರ್ತಾರೋ, ಯಾವ ಧರ್ಮದವ್ರು ಬಂದಿರ್ತಾರೋ, ಕುಡಿತಾರೋ, ಅವ್ರು ತಂದು ಇಡ್ತಾರೆ, ತೊಗೊಳ್ತೀವಿ. ಆದರೆ ಮೊದಲಿಂದೆಲ್ಲ ಗೊತ್ತದ, ಮೈಲಿಗೆ ಮಾಡೋರಿಗೆ ಗೊತ್ತಾಗ್ತದೆ. ಅವೆಲ್ಲ ಮುರಿದು ಬಿದ್ದು ಹೋಗಿಬಿಟ್ಟು ಅಂತ. ಅದು ಮಹತ್ವದ ನುಡಿಗಳು ಇರಬಹುದು. ಜೊತೆಗೆ ಈ ಚಹಾದ ಅಂಗಡಿ ಈ ಒಂದು ಸಾರ್ವಜನಿಕ ವಲಯದಲ್ಲಿ ವ್ಯವಹಾರಗಳ ನಮ್ಮನ್ನು ಭಾಳಷ್ಟು ಪರಿವರ್ತನೆ ಮಾಡಿದ್ರು. ಹಾಗಾಗಿ ಈಗ ಬಂದಿದ್ದೇನಪ್ಪ ಅಂದರೆ, ಇವತ್ತು ನಮ್ಮಲ್ಲೇನೋ ಈ OBC ನಾವು ಭಾಳಷ್ಟು ಜನ ಮೇಲ್ವರ್ಣೀಯ ಜನ ವಿರೋಧ ಮಾಡ್ತೀವಿ. ಲಿಂಗಾಯತ ಕಮ್ಯುನಿಟಿ ಇಲ್ಲ, ವಿರೋಧ ಅಂದರೆ ಏನು, ಈಗ ಆಗೋದು ಬೇಡ, ಮುಂದೆ ಹೋಗೋದು ಹಾಕೋದು ಇವತ್ತು ಮಾಡ್ತಾ ಇದ್ದೆ.